ಇದೇ ಸಿಯರಲ್ಲಿ 3 ಜನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೂತಿದ್ರಂತೆ. ಸೊ ಅವ್ರನ್ನ ಹುಡುಕಿ US ಆರ್ಮಿ ಅವರು ಸಾಯಿಸಿದ್ದು. ಇಫ್ ಇಟ್ಸ್ ಡೆಡ್ ಆ್ಯಂಡ್ ಇಫ್ ಇಟ್ಸ್ ವಿಯೆಟ್ನಮೀಸ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ರು ಅಂತ. ಎಂಥ ಕಿತ್ತೋದು ನನ್ನ ಮಕ್ಕಳು. ಹಲೋ ಎಲ್ರಿಗೂ ನಮಸ್ಕಾರ. ನಾನಿದ್ದೀನಿ ವಿಯೆಟ್ನಾಂ ಹೋಚಿಮಿನ್ ಸಿಟಿಯ ವಾರ್ ರೆಮಿನೆನ್ಸ್ ಮ್ಯೂಸಿಯಮಲ್ಲಿ. ಸೊ ವಿಯೆಟ್ನಾಂ ಅಂತೂ ವಾರ್ ಅಂತ ತುಂಬಿತ್ತು. ಯಾಕಂದರೆ ಈ ವಾರ್ ವಿಯೆಟ್ನಾಮಲ್ಲಿ ಎಂಡ್ ಆಗಿದ್ದು ಕೂಡ ವೆರಿ ರೀಸೆಂಟ್ಲಿ 1975 ಅನ್ಬೋದು. 1975 1980ಸಲ್ಲಿ ವಿಯೆಟ್ನಾಮಲ್ಲಿ ನಡೀತಾ ಇದ್ದಂತಹ ವಾರ್ ಎಂಡ್ ಆಗಿತ್ತು. ಸೊ ಇನಿಷಿಯಲಿ ಆ ವಾರಲ್ಲಿ ನಡೆದಿರುವಂತಹ ಮೋಸಗಳನ್ನ, ಅಟ್ರಾಸಿಟೀಸ್ನ ಜನರಿಗೆ ತೋರಿಸ್ಬೇಕು ಅಂತ ಈ ಒಂದು ಮ್ಯೂಸಿಯಂನ ಕ್ರಿಯೇಟ್ ಮಾಡಿದ್ರು. ಸೊ ಇಲ್ಲಿ ನಾವೇನು ನೋಡ್ಬೋದು ಅಂದರೆ ಈ ಹೋಚಿಮಿನ್ ಸಿಟಿಯಲ್ಲಿರುವಂತಹ ವಾರ್ ರೆಮಿನೆನ್ಸ್ ಮ್ಯೂಸಿಯಮಲ್ಲಿ ಆ ವಾರ್ ಟೈಮಲ್ಲಿ ನಡೆದಂತಹ ಯೂಸ್ ಮಾಡಿದಂತಹ ಹೆಲಿಕಾಪ್ಟರ್ಸ್ ಇರ್ಬೋದು, ನೀವು ಹಿಂದೆ ನೋಡ್ತಿರ್ಬೋದು, ಟ್ಯಾಂಕ್ ಇರ್ಬೋದು, ಏರೋಪ್ಲೇನ್ಗಳಿರ್ಬೋದು, ಮಿಸೈಲ್ಸ್ ಇರ್ಬೋದು, ಅಥವಾ ಹೇಗೆ ಜನರು ಅದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಅತ್ಯುತ್ತಮವಾದ ಜಾಗ. ವಿಯೆಟ್ನಾಂ ಹಾಗೂ ಅಮೇರಿಕ ನಡುವೆ 1975ಅಲ್ಲಿ ಎಂಡಾಯಿತು ನೋಡಿ. ಸೊ ಅದರ ನೀವು ಅವರು ಬಳಸಿದಂತಹ ಹೆಲಿಕಾಪ್ಟರ್ನ ನೀವು ನೋಡ್ಬೋದು. ಅದ್ರ ಜೊತೆ ಅವರು ಯೂಸ್ ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಗಳೇನಿದೆ, ಮಿಸೈಲ್ಗಳೇನಿದೆ, ಅದೆಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಮುಟ್ಟಿ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿ, ಈ ಒಂದು ಹೆಲಿಕಾಪ್ಟರ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬೈ ರೋಟರ್ ಹೆಲಿಕಾಪ್ಟರ್ ಅಂತ, ಟ್ರಾನ್ಸ್ಪೋರ್ಟ್ಗೆ, ಆ್ಯಂಬುಲೆನ್ಸ್ಗೆ, ಏರ್ ಕಾನ್ವಾಯ್ಗೆ, ಸ್ಕೌಟಿಂಗ್ ಏನಾದ್ರು ಮಿಷನ್ಸ್ ಇದ್ದರೆ ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ. ಸೊ ಆ್ಯಂಡ್ ಇಲ್ಲಿ ನೋಡಿ ಈ ರೀತಿಯ ಒಂದು ಚಾಪರ್ ಹೇಗಿದೆ, ಏನ್ರಿ ಯೂಜ್ ಸೈಜಲ್ಲಿದೆ, ಎಷ್ಟು ದೊಡ್ಡದಾಗಿದೆ ಇದು. ನನ್ನಷ್ಟುದ್ದ ಒಂದೊಂದು ಈ ಬ್ಲೇಡ್ ಇದೆ ರೋಟರ್ದು, ನನ್ನಷ್ಟುದ್ದ ಇದೆ ಒಂದೊಂದು. ಈ ಥರ ಬೈಕ್ಗಳು ವಾರ್ನಲ್ಲಿ ಯೂಸ್ ಮಾಡ್ತಿದ್ರಂತೆ. ನಾವು ಹಳ್ಳಿ ಕಡೆ ಯೂಸ್ ಮಾಡ್ತೀವಲ್ಲ ಸೈಕಲ್ಗಳು, ಸೊ ಆ ಥರದ್ದು ಅದನ್ನು ಪ್ಯಾಕ್ ಬೈಕ್ಸ್ ಅಂತ ಕರೀತಾರೆ. ಈ ಥರದ್ದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನೋಡಿ, ಅದು ವಿಯೆಟ್ನಾಮೀಸ್ ಟೋಪಿ, ಅದು ಯೂಶ್ವಲ್ ಆಗಿ ಎಲ್ಲರೂ ಇಲ್ಲಿ ಹಾಕೊಂಡು ಓಡಾಡ್ತಾರೆ. ಸೊ ಆ ಥರದನ್ನು ಮಾಡಿ ಸ್ಮಾಲ್ ಗ್ರೂಪ್ಸಾಗಿ ಡಿವೈಡ್ ಮಾಡಿ ಯಾವುದೇ ಕಂಡೀಷನಲ್ಲಿ ಬೇಕಾದ್ರೆ ಇದನ್ನು ಓಡಿಸ್ಬೋದಿತ್ತು. ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ನೋಡಿ ನಮ್ಮ ಸೈಕಲ್ ಹೆಂಗೆ, ನಟರಾಜ ಸೈಕಲ್ ಎಷ್ಟು ಎಫಿಷಿಯೆಂಟು. ಇಂದ 1971ವರೆಗೂ US ಆರ್ಮಿ ಅವರು ಸುಮಾರು 80 ಮಿಲಿಯನ್ ಲೀಟರ್ಸ್ ಆಫ್ ಟಾಕ್ಸಿಕ್ ಕೆಮಿಕಲ್ಸ್ ಏನಿರುತ್ತೆ ಅದನ್ನು ವಿಯೆಟ್ನಾಂ ಸುತ್ತಮುತ್ತ ಇರುವಂಥ ವಿಯೆಟ್ನಾಂ ಜಾಗಗಳಿಗೆ ಸ್ಪ್ರೆಡ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ 19,905 ಮಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಈ ಒಂದು 80 ಮಿಲಿಯನ್ ಲೀಟರ್ಸ್ ಆಫ್ ಟಾಕ್ಸಿಕ್ ಗ್ಯಾಸ್ನ ವಿಯೆಟ್ನಾಮಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ. ಮತ್ತೆ 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 ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ಸೊ US ಸೋಲ್ಜರ್ಸು ಯೂಸ್ ಮಾಡಿದಂತಹ ಮಾಸ್ಕ್. ಸೊ ಅವ್ರ ಪಾಡು ಅವ್ರು ಸೇಫಾಗಿ ಇಟ್ಕೊಂಡು ಜನರನ್ನ ರೂಪಿಸೋಣ ಅಂತ, ಜನರನ್ನ ಸಾಯಿಸೋಣ ಅಂತ ಅವ್ರ ಮಾಸ್ಕ್ ಸೇಫ್ ಇಟ್ಕೊಂಡು ಅವ್ರ ಮನೆ ನೆಮ್ಮದಿ ಏನಾದರೂ ಇದ್ರೂ ಪರವಾಗಿಲ್ಲ, ಅವ್ರ ಮನೆಯವರೆಲ್ಲ ಚೆನ್ನಾಗಿರಬೇಕು, ಬೇರೆಯವ್ರ ಮನೆಯವರ ಹಿಂಗಾರು ಹಾಳಾಗೋಗ್ಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿರ್ತಾರೆ. ನೋಡಿ, ಅವ್ರ ಮನೆಯವ್ರು ಚೆನ್ನಾಗಿದ್ರೆ ಸಾಕ, ಬೇರೆಯವರೆಲ್ಲರೂ ಚೆನ್ನಾಗಿರೋದು ಬರೋ. ಅವ್ರು ಮಾಡಿದ ಆ ಒಂದು ಮಿಸ್ಟೇಕಿಂದ ಇಲ್ಲಿನ ಜನರ ಲೈಫೇ ಚೇಂಜ್ ಆಗೋಯ್ತು. ಹೇಗಾಗೋದ್ರು ಜನರು ಅಂದರೆ ನೋಡಿ, ಇಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಫೆಕ್ಟಲ್ಲಿ ಹುಟ್ಟೋದಕ್ಕೆ ಶುರು ಆಗೋದ್ರು. ಇದು ಎಷ್ಟು ನಿಜ, ಅವ್ರು ಮಾಡಿದಂತಹ ಒಂದು ಎಫೆಕ್ಟು ಇಲ್ಲಿ 50-60 ವರ್ಷ ಆದಮೇಲೂ ಕೂಡ ನೀವು ಜನರಲ್ಲಿ ಈ ಥರದೊಂದು ಸಿಂಟಮ್ಸ್ಗಳನ್ನ ನೋಡ್ಬೋದು ಇಲ್ಲಿನ ಜನರಲ್ಲಿ. ನೋಡಿ, ಈ ಒಂದು ಸಿವರ್ ಏನಿರುತ್ತೆ ಇದು ಅಂತಿಂಥದ್ದಲ್ಲ, ಇದನ್ನು ಮುಟ್ಟಿದ್ರೇ ನೋವಿನ ಕಥೆಗಳು ಹುಟ್ಕೊಳ್ಳುತ್ತೆ. ಏನಕ್ಕೆ ಅಂದರೆ ಇದೇ ಸಿವರಲ್ಲಿ 3 ಜನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೂತಿದ್ರಂತೆ. ಅಂದರೆ 8 year old, 10 year old ಮತ್ತು 6 year old ಇದರೊಳಗೆ ಬಚ್ಚಿಟ್ಕೊಂಡಿದ್ದಾಗ ಅವ್ರನ್ನ ಹುಡುಕ್ಬಿಟ್ಟು, ಸೊ ಅವ್ರನ್ನ ಹುಡುಕಿ US ಆರ್ಮಿ ಅವರು ಸಾಯಿಸಿದ್ದು. ಸೊ ಅದನ್ನು ಈ ಒಂದು ವಾರ್ ಕ್ರೈಮ್ಸ್ನ ಹೇಳೋದಕ್ಕೆ ಇದಕ್ಕೆ ಮ್ಯೂಸಿಯಮ್ಗೆ ಡೊನೇಟ್ ಮಾಡಿದ್ದಾರೆ. ಇದನ್ನು ನೋಡಿ, ಈ ಪರ್ಟಿಕ್ಯುಲರ್ ಫೋಟೋನ ನೀವು ನೋಡಲೇಬೇಕು. ಯಾಕಂದರೆ ಎಷ್ಟು ಸಿಕ್ ಮೆಂಟಾಲಿಟಿ ಇವ್ರದ್ದು ಅಂದರೆ, ಈ ಅಮೇರಿಕನ್ಸ್ ಅವರು ಇಲ್ಲಿ ಎಷ್ಟು ಜನ ವಿಯೆಟ್ನಮೀಸ್ ಅವ್ರನ್ನ ಸಾಯಿಸಿದ್ದೀವಿ ಅಂತ ನೋಡಿಕೊಂಡು, ಸೊ ಎಷ್ಟು ಜನನ ಕೊಂದಿದ್ದೀವಿ ಅನ್ನೋದ್ರ ಮೇಲೆ ಅವರು ಸಕ್ಸಸ್ ಡಿಪೆಂಡ್ ಆಗ್ತಾಯಿತ್ತಂತೆ. ನೋಡಿ, ಇಲ್ಲಿ ಕೆಳಗೆ ಬರ್ತಿದ್ದಾರೆ ಹೇಗೆ ಸಕ್ಸಸ್ನ ಒಂದು ವಾರ್ ಸಕ್ಸಸ್ನ ಮೆಷರ್ ಮಾಡ್ತಾ ಇದ್ರು ಅಂತ. ಇಫ್ ಇಟ್ಸ್ ಡೆಡ್ ಆ್ಯಂಡ್ ಇಫ್ ಇಟ್ಸ್ ವಿಯೆಟ್ನಮೀಸ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ರು ಅಂತ. ಎಂಥ ಕಿತ್ತೋದು ನನ್ನ ಮಕ್ಕಳು. ಸೊ ನೀವು ನನ್ನಿಂದ ಏನು ನೋಡ್ತಾ ಇದ್ದೀರಾ, ಇದನ್ನು ಟೈಗರ್ ಕೇಜಸ್ ಅಂತ ಕರೀತಾರೆ. ಸ್ಯಾಂಪಲ್ ಹೇಗೆ ಒಂದು ಪ್ರಿಸನರ್ಸ್ನ ಇಡ್ತಾ ಇದ್ರು, ಪ್ರಿಸನ್ ಹೇಗಿತ್ತು ಅಂತ ಇದ್ರದ್ದೊಂದು ಮಾಡೆಲ್ ಇದು.
ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಪ್ರಿಸನರ್ಸ್ ಇರ್ತಾಯಿದ್ರು. ಸೊ ಅವರ ಕಾಲಿಗೆ ರಾಡ್ಗಳನ್ನ ಕಟ್ತಾಯಿದ್ರು. ಒಂದಿಷ್ಟು ನ್ಯಾರೋ ಪ್ಯಾಸೇಜ್ಗಳನ್ನ ಇಲ್ಲಿ ನೋಡ್ಬೋದು. ಸೊ ಇದೇನಕ್ಕೆ ಅಂದರೆ ಇಲ್ಲಿರುವಂತಹ ಗಾರ್ಡ್ಸ್ ಬಂದು ಅವ್ರಿಗೆ ಇಷ್ಟ ಬಂದಂಗೆ, ಅಂದರೆ ಈ ರೂಲ್ಸ್ ಗೀಲ್ಸ್ ಎಲ್ಲ ಏನಿಲ್ಲ, ಇಲ್ಲಿ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಐತಲ್ಲಿ ಇಟ್ಕೊಂಡು ಹಾಂಚ್ತಾಯಿದ್ರು ತಗೋ ಅಂತ. ಸೊ ಆ ನ್ಯಾರೋ ಸ್ಪೇಸ್ಗಳಲ್ಲಿ ಬಂದು ಸೊ ರೀಸನ್ ಇಲ್ಲದೆ ಹೊಡಿತಾಯಿದ್ರು. ಸೊ ಆ ಜಾಗದಲ್ಲಿ ಏನಾರು ಅವರು ಮಸ್ಕಿಟೋ ಬಂತು ಅಂತ ಏನಾರು ಹಿಂಗೆ ಮಸ್ಕಿಟೋ ಹಿಂಗೆ ಹೊಡಿಯೋಕೆ ಹೋದ್ರೆ ಅದಕ್ಕೆ ಹೊಡಿತಾಯಿದ್ರು. ಊಟ ತಿಂಡಿ ಎಲ್ಲ ಅಲ್ಲೇ ನಕ್ಕಿದ್ರೆ ಹೊಡಿತಾಯಿದ್ರು, ಹತ್ತಿರ ಹೊಡಿತಾಯಿದ್ರು, ಎಲ್ಲದಕ್ಕೂ ಹೊಡಿತಾಯಿದ್ರು. ಸೊ ಆ ಥರದ್ದು ಜಾಗ ಒಂದಿದು. ಸಾಯಿಲ್ ಒಳಗೆ ಈ ಥರ ಮುಳ್ಳು ತಂತಿ ಒಳಗೆ ಮಲಗಿಸ್ತಾಯಿದ್ರು ನೋಡಿ ಆ ಥರ. ಅದರಲ್ಲೂ ಜೊತೆ ಆ ಕೇಜ್ ಹೇಗಿತ್ತು ಅಂತ ತೋರಿಸೋದ್ರ ಜೊತೆಗೇ ಅಲ್ಲೇ ಪಕ್ಕದಲ್ಲಿ ಅದರ ರಿಯಲ್ ಫೋಟೋ ಕೂಡ ಹಾಕಿದ್ದಾರೆ. ದಟ್ ಇಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ಸ್ ಅಥವಾ ಮೋಸ್ಟ್ ಡಿಸ್ಟರ್ಬಿಂಗ್ ಥಿಂಗ್ಸ್ ದಟ್ ಒನ್ ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ನೋಡಿ, ಈ ಥರದಿಂದ ನಾವು ನೋಡ್ಬೋದಿತ್ತು ಮೇಲೆ ಒಳಗೆ ಹೇಗಿದ್ದಾರೆ ಅಂತ. ಗಾರ್ಡ್ಸ್ಗಳೆಲ್ಲ ಅಲ್ಲಿ ಕೆಳಗೆ ಕೂತಿರ್ತಾರಲ್ಲ, ಅವರು ಬೇಡ್ಕೋತಾಯಿದ್ರು ಊಟ ತಿಂಡಿ ಕೊಡಿ ಅಂತ. ಇಲ್ಲಿಂದ ಅವ್ರು ನೋಡಿಕೊಂಡು ಬಿಸಾಕೋದಿರಲಿ ಅಥವಾ ಮಾನಿಟರ್ ಮಾಡೋದಾಗಲಿ ಮಾಡ್ತಾಯಿದ್ರು. ಈ ಥರದ್ದು ಬರೀ ಇಲ್ಲಿ 2 ತೋರಿಸಿದ್ದಾರೆ ಮಾಡೆಲ್ ಕೇವ್ಸು. ಎಷ್ಟೊಂದಿತ್ತು ನೋಡಿ ಇಲ್ಲಿ, ಹಲವಾರು ನೂರಾರು ನೋಡಿ. ಇಲ್ಲಿಂದ ಬಿಟ್ಟು ತಲೆ ಹೆಡ್ ಕಟ್ ಮಾಡ್ತಾ ಇದ್ದಂಥ ಜಾಗ ಇದು. ನೀವು ಈ ಕಾರ್ಟೂನ್ಗಳೆಲ್ಲ ನೋಡಿರ್ತಾರಲ್ಲ, ಮಲಗಿಸ್ಬಿಟ್ಟು ಹಿಂಗೆ ತಲೆ ಪಟ್ ಅಂತ ಕಟ್ ಮಾಡ್ತಾರೆ. ಸೊ ಇದರ ಟಿಕೆಟ್ ಬೆಲೆ ಕೇವಲ 40,000 ಡಾಂಗ್ಸ್, ಅಂದರೆ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 140 ರೂಪಾಯಿವರೆಗೂ ಬರುತ್ತೆ. ಸೊ ಇದನ್ನು ಪೇ ಮಾಡಿದ್ರೆ ಇಲ್ಲಿ ಎಂಟರ್ ಆಗ್ಬೋದು. ಫಾರಿನರ್ಸ್ಗೆ ಬೇರೆ ಪ್ರೈಸು, ಇಲ್ಲಿ ಲೋಕಲ್ಸ್ಗೆ ಬೇರೆ ಪ್ರೈಸ್, ಆ ಥರದ್ದೇನಿಲ್ಲ. ಯಾರೇ ಬಂದರೂ ಕೂಡ 40,000 ಡಾಂಗ್ ಮಾತ್ರ. ಸೊ ನಾನಿದ್ದೀನಿ ಇವಾಗ ವಿಯೆಟ್ನಾಂನ ಇಂಡಿಪೆಂಡೆನ್ಸ್ ಪ್ಯಾಲೇಸಲ್ಲಿ. ಸೊ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಅದ್ಭುತವಾದ ಪ್ಯಾಲೇಸ್ ಇದೆ. ಸೊ ವಿಯೆಟ್ನಾಂ ವಾರ್ ಇರ್ಬೋದು, ಅದರ ಗೌರ್ಮೆಂಟ್ ಇರ್ಬೋದು, ಅದರ ರಿಲೇಟೆಡ್ ಸಾಕಷ್ಟು ಡಿಸಿಷನ್ಸ್ನ ಇದೇ ಒಂದು ಬಿಲ್ಡಿಂಗಲ್ಲಿ ಏನಿದೆ ನೀವು ನೋಡ್ತಾ ಇರ್ಬೋದು, ಇಲ್ಲೇ ತೊಗೋತಾ ಇದ್ದಿದ್ದು. ಆ್ಯಂಡ್ ಪರ್ ಹೆಡ್ ಇಲ್ಲಿನ ಟಿಕೆಟ್ ಬಂದು 65,000 ಡಾಂಗ್ಸ್, ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 190 ರೂಪಾಯಿ ಅಥವಾ 200 ರುಪೀಸ್ ಅಂತ ಅನ್ಕೊಬೋದು. ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಆಗಿದೆ ಎಂಟ್ರೆನ್ ಟಿಕೆಟು. ಸೊ ಎಲ್ಲರೂ ಹೇಳೋ ಪ್ರಕಾರ ಇಲ್ಲಿನ ಒಳಗೆ ಬೇಸ್ಮೆಂಟಲ್ಲಿ ಅವರ ಕಂಟ್ರೋಲ್ ರೂಮ್ ಇತ್ತಂತೆ, ಅದನ್ನು ನೀವು ನೋಡಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ ಬನ್ನಿ ನೋಡೋಣ, ತೋರಿಸ್ತೀನಿ ಈ ಒಂದು ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಹೇಗಿದೆ ಅಂತ. ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಈ ಥರ ಇರಲಿಲ್ಲ ಮುಂಚೆ. ಇದು ಬೇರೆ ರೂಪದಲ್ಲಿತ್ತು. ಅಂಟಿಲ್ ಆ್ಯಂಡ್ ಇಲ್ಲಿ ಒಂದು ಬಾಂಬ್ ಅಟ್ಯಾಕ್ ಆಯಿತು, ಇಲ್ಲಿನ ಪ್ರೆಸಿಡೆಂಟ್ನ ಕಿಡ್ನಾಪ್ ಮಾಡಿದ್ರು. ಈ ರೀತಿ ಸಾಕಷ್ಟು ಇವೆಂಟ್ಸ್ಗಳಾದಮೇಲೆ ಫೈನಲಿ ಈ ಒಂದು ಬಿಲ್ಡಿಂಗ್ಗೆ ಹೊಸ ರೂಪವನ್ನು ಕೊಟ್ಟು ಇದನ್ನು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಥರ ಮಾಡೋ ಥರ ಮಾಡಿದ್ದಾರೆ. ಸೊ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ಇನ್ನೂ ಅಮೇರಿಕನ್ಸು ಈ ಒಂದು ಇಂಡಿಪೆಂಡೆನ್ಸ್ ಪ್ಯಾಲೇಸಲ್ಲಿ ಇರುವಾಗ ಸೊ ಇದನ್ನು ವಾಪಸ್ ಅವರಿಂದ ವಿಯೆಟ್ನಾಂ ಅವ್ರು ಪಡ್ಕೋಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಒಂದು ಮಿಲಿಟ್ರಿ ಫ್ಲೈಟ್ನ ಗೊತ್ತಿಲ್ಲದಂಗೆ ತೊಗೊಂಡೋಗಿ ಈ ಒಂದು ಪ್ಯಾಲೇಸ್ ಮೇಲೆ 2 ಬಾಂಬ್ನ ಬೀಳಿಸ್ತಾರೆ. ಸೊ ಹಂಗೆ ಬಿದ್ದಾಗ ಬರೋವಂಥ ಅಮೇರಿಕನ್ಸ್ನ ವಾಪಸ್ ಎವ್ಯಾಕ್ಯುಯೇಟ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ ಅಮೇರಿಕನ್ಸ್ಗೆ. ಸೊ ಅದಕ್ಕಾಗಿ ಅಮೇರಿಕನ್ಸ್ ಇಲ್ಲಿಂದ ಕಂಪ್ಲೀಟಾಗಿ ಹೊರಟೋಗ್ತಾರೆ. ಆ್ಯಂಡ್ ಇದು ವಾಪಸ್ ವಿಯೆಟ್ನಾಂ ಅವರ ಕಂಟ್ರೋಲ್ ಬರುತ್ತೆ. ಇದು ಕಾನ್ಫರೆನ್ಸ್ ರೂಮ್. ನಾವು ಬರೀ ಸೆಲೆಬ್ರಿಟಿಗಳಿಗೆ ಟಿ ವಿಯಲ್ಲಿ ರೆಡ್ ಕಾರ್ಪೆಟನ್ನು ಓಡಾಡೋದು ನೋಡಿದ್ದೀವಿ. ಇಲ್ಲಿ ನೋಡಿದ್ರೆ ಇವರು ಇಡೀ ರೆಡ್ ಕಾರ್ಪೆಟ್ನ ಎಲ್ಲ ಮೆಟ್ಲುಗಳಿಗೂ ಹಾಕ್ಬಿಟ್ಟಿದ್ದಾರೆ. ಸೊ ನಾವಿವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಈ ಜಾಗ ಬಂದು ಪ್ರೈವೇಟ್ ಬೆಡ್ರೂಮ್ಸ್. ಆ ಕಡೆ ಎಲ್ಲ ನೋಡಿದ್ದಲ್ಲ, ಈಗ ಅಲ್ಲಿ ಅಫಿಷಿಯಲ್ಸ್ ಬಂದಾಗ ಮೀಟಿಂಗ್ ಮಾಡೋದಕ್ಕೆ, ಡಿಸಿಷನ್ಸ್ ತೊಗೊಳೋದಕ್ಕೆ ಇದ್ದಂತಹ ಜಾಗಗಳು. ಆದರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಬೆಡ್ರೂಮ್ಗಳಿವೆ, ಡೈನಿಂಗ್ ಟೇಬಲ್ಗಳಿವೆ, ಅವ್ರ ಪರ್ಸ್ನಲ್ ಕಲೆಕ್ಷನ್ಸ್ಗಳಿವೆ. ಸೊ ಇದೆಲ್ಲ ನೋಡಿ, ಬೆಡ್ರೂಮ್ ಆ್ಯಂಡ್ ಚೇಂಬರ್ ಹೇಗಿದೆ ನೋಡೋಣ. ಓಹೋ ದೊಡ್ಡದಾಗೆ ಇದೆ, ಪರವಾಗಿಲ್ಲ. ಎಲ್ಲ ವುಡ್, ಟೀ ಕುಡ್ಗಳು, ಆ ಥರ ಬೇರೆ ಬೇರೆ ಸ್ಪೆಷಾಲಿಟಿ ವುಡ್ಗಳಿಂದ ಮಾಡಿರೋದು. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸುಂದರವಾದ ವ್ಯೂ ಇರಲಿ ಅಂತ ನೋಡಿ ಚಿಕ್ಕ ಆರ್ಟಿಫಿಷಿಯಲ್ ಫೌಂಟೇನ್ ಕೂಡ ಮಾಡಿದ್ದಾರೆ. ಇದು ಇವರ ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾ ನೋಡಿ ಹೇಗಿತ್ತು ಅವಾಗ. ನೋಡಪ್ಪ, ಯಾವ್ದಾದ್ರು ಒಂದು ಹಾರರ್ ಫಿಲ್ಮ್ ಶೂಟಿಂಗ್ ಕೊಟ್ಟರೆ ಮಾಡ್ಬೋದು. ಎಲ್ಲಿಂದ ಹೋಗ್ತಾ ಇದ್ದೀನಿ, ಎಲ್ಲಿಂದ ಹೊರಗೆ ಬರ್ತಾ ಇದ್ದೀನಿ, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲೆಲ್ಲೋ ದೂರಿದೆ, ಎಲ್ಲೆಲ್ಲೋ ಲೆಫ್ಟ್ ತೊಗೊಂಡ್ರೆ ರೈಟ್ ತೊಗೊಂಡ್ರೆ ಎಲ್ಲೆಲ್ಲಿಗೂ ಜಾಯ್ನ್ ಆಗ್ತಾಯಿದೆ. ಸೊ ನನ್ನ ಹಿಂದೆ ನೀವು ಅಲ್ಲಿ ನೋಡ್ಬೋದು, ಹೆಲಿಕಾಪ್ಟರ್ನ ನೋಡ್ಬೋದು. ಪ್ರೆಸಿಡೆಂಟ್ ಏನಾದರೂ ಇಲ್ಲಿಂದ ಇಮಿಡಿಯೇಟಾಗಿ ಎವ್ಯಾಕ್ಯುಯೇಟ್ ಮಾಡಬೇಕು ಅಥವಾ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಮೇಲ್ಗಡೆ ಹೆಲಿಕಾಪ್ಟರ್ ಹತ್ಕೊಂಡು ಹೋಗ್ತಾಯಿದ್ರು. ನನಗೂ ಅಷ್ಟೇ ಬಂದು ಹೆಲಿಕಾಪ್ಟರ್ ಬೇಕು. ಏನು ಮಜವಾಗಿದೆ ಅಂದರೆ ಅಲ್ಲಿ ಲೈಫು ಹಿಂಗಿರ್ಬೇಕು. ಇಷ್ಟು ದೊಡ್ಡ ಪ್ಯಾಲೇಸ್, ಬೂತ್ ಬಂಗ್ಲೆ ಥರ, ಎಲ್ಲಿ ಬೇಕಲ್ಲಿ ಹೋಗೋಕ್ಕೆ ಹೆಲಿಕಾಪ್ಟ್ರು. ಇದು ಲೈಫು. ಸೊ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ಬಂಕರ್.
ಸೊ ಈ ಬಂಕರಲ್ಲಿ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್ ಇತ್ತು. ಹಾಗೆ 1975 ಬಾಂಬಿಂಗ್ ಆದಾಗ ಸೊ ಪ್ರೆಸಿಡೆಂಟ್ನ ಎಂಟೈರ್ ಫ್ಯಾಮಿಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಿಂದ ಇಲ್ಲಿಗೆ ಡೈರೆಕ್ಟ್ ಆಕ್ಸೆಸ್ ಇದೆ. ಸೊ ಈ ಒಂದು ಬಂಕರಲ್ಲಿ ಅವರು ಹೈಡ್ ಮಾಡ್ಕೊಂಡಿದ್ರು. ಸೊ ಈ ಒಂದು ವಾಲ್ಸ್ ಇದೇನಿದೆ ಬಂಕರ್, ಈ ಒಂದು ವಾಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಇದೊಂದು ಕಾಂಕ್ರೀಟ್ ವಾಲ್ಸ್ಗಳು ಸುಮಾರು 2000 5000 kg ಬಾಂಬ್ ಬ್ಲಾಸ್ಟ್ನ ಹೋಲ್ಡ್ ಮಾಡೋ ಅಷ್ಟು ಕೆಪಾಸಿಟಿ ಈ ಒಂದು ಬಂಕರ್ನ ವಾಲ್ಸ್ಗಳಾಗಿದೆ. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಬಂದು ಮೆಸೇಜ್ ಕರೆಕ್ಷನ್. ಇಲ್ಲಿ ನೋಡುವಂಥದ್ದು ಎಲ್ಲ ಕೆಳಗಡೆ ಬೇಸ್ಮೆಂಟ್ ಬಂಕರ್ಗಳಲ್ಲಿ ಆಫೀಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದ ಪ್ಯಾಸೇಜ್ಗಳು ನೋಡಿ, ಬರೀ ಇಷ್ಟಿಷ್ಟು ಮಾತ್ರ ಇದೆ ಪ್ಯಾಸೇಜ್ಗಳು, ಚಿಕ್ಕ ಚಿಕ್ಕ ಪ್ಯಾಸೇಜ್ಗಳು. ಸೊ ದ್ಯಾಟ್ ನಿಮಗೆ ಓಡಾಡೋದಕ್ಕೂ ಈಸಿ ಆಗಿರಬೇಕು. ಇಲ್ಲಿ ನೋಡಿ ಟ್ರಾನ್ಸ್ಮಿಷನ್ ಹೇಗಿದೆ ನೋಡಿ, ಎಲ್ಲ ಇಲ್ಲಿ ಕಂಟ್ರೋಲ್. ಬರೀ ಮಿಲಿಟರಿ ಟ್ರೂಪ್ಸ್ಗಳ ಜೊತೆ ಕಮ್ಯುನಿಕೇಷನ್ಗೆ ಅಷ್ಟೇ ಅಲ್ಲದೆ ಈ ಒಂದು ಜಾಗದಲ್ಲಿರುವಂಥ ಎಕ್ವಿಪ್ಮೆಂಟ್ನ ಸೊ ಎಮರ್ಜೆನ್ಸಿ ಟೈಮಲ್ಲಿ ಒಂದು ನ್ಯಾಷನಲ್ ರೇಡಿಯೋಗೆ ಬ್ರಾಡ್ಕಾಸ್ಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾಯಿದ್ರು. ಪ್ರೆಸಿಡೆಂಟ್ಸ್ ವಾರ್ ರೂಮ್, ಸೊ ಏನಾದ್ರು ವಾರ್ ನಡೆಯುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಕೂತು ಟ್ರಾನ್ಸ್ಮಿಷನ್ಸ್ಗಳನ್ನು ಮಾನಿಟರ್ ಮಾಡ್ತಾಯಿದ್ರು. ವಿಯೆಟ್ನಾಂನ 4 ದಿನದ ಟ್ರಿಪ್ನ ಒಟ್ಟು ಖರ್ಚನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಖಂಡಿತ 30,000 ರೂಪಾಯಿ ಒಳಗೆ ನೀವು ಆರಾಮಾಗಿ ಈ ಟ್ರಿಪ್ನ ಕಂಪ್ಲೀಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇದೇ ಥರ ಟ್ರಾವೆಲ್ ಸೀರೀಸ್ ಜೊತೆ ನಿಮಗೆ ಸಿಗ್ತೀನಿ.